ವಿದುರ ಅಂದ್ಕೊಂಡ, ನನಗೆ ಈ ಮಂಗಳಾರತಿ ಆಗಬೇಕಿತ್ತು, ನಾನು ಅವತ್ತೇ ಕೃಷ್ಣನಿಗೆ ಅವಮಾನ ಆಗಿದ್ದಿನವೇ ಊರು ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಇಷ್ಟಾದ ಮೇಲೆ ಇರಬಾರ್ದು ಅಂಥೇಳಿ ಸ್ಮಯನ್ ನಗುತ್ತಾ ಇದ್ದಾನಂತೆ. ವಿದುರ ನಗುತ್ತಾ ತನ್ನ ಕೈಯಲ್ಲಿದ್ದ ಬಿಲ್ಲು ಬಾಣವನ್ನು ದುರ್ಯೋಧನನ ಅರಮನೆಯ ಹೊಸ್ತಿಲ ಮೇಲಿಟ್ಟು ಹೊರಟುಬಿಟ್ನನು, ಮನೆ ಬಿಟ್ಟು ಹೊರಟುಬಿಟ್ನನು. ಅದೇನು ಕಥೆ? ಈ ಬಿಲ್ಲು ಬಾಣ ಹಿಡ್ಕೊಂಡು ಹೋದರೆ ಈ ದುರ್ಯೋಧನ ಅಂದ್ಕೊಳ್ಬೋದು, ನಾಳೆ ನಮಗೆ ಪಾಂಡವರಿಗೆ ಯುದ್ಧ ಪ್ರಸಂಗ ಆದರೆ ವಿದುರ ಪಾಂಡವರ ಕಡೆ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡ್ಬೋದು ನೀ ಅಂದ್ಕೊಳ್ಬೋದು. ಆದರೆ ನನ್ನಂಥವರ ಹೆಲ್ಪ್ ಪಾಂಡವರಿಗೆ ಬೇಡ, ಯಾಕೆಂದರೆ ಜಗತ್ತಿಗೆ ಸಹಾಯ ಮಾಡುವ, ಜಗತ್ತಿಗೆ ಅನುಗ್ರಹ ಮಾಡುವ ಕೃಷ್ಣನೇ ಇದ್ದಾನೆ. ಅವರಿಗೆ ಮ್ಯಾಚ್ ಫಿಕ್ಸಿಂಗ್, ಅವ್ರು ಗೆದ್ದಾಗೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಅಂಥೇಳಿ ಬಿಲ್ಲು ಬಾಣವನ್ನು ಇಟ್ಟು ಹೊರಟು ಬಿಟ್ಟಿದ್ದಾನೆ. ಎಲ್ಲ ಕಡೆ ಸಂಚಾರ ಮಾಡ್ತಾ ತೀರ್ಥಯಾತ್ರೆ ಮಾಡ್ತಾ 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 ಯಮುನಾ ನದಿಯ ತೀರಕ್ಕೆ ಬಂದಿದ್ದಾನಂತೆ. ಆ ಯಮುನಾ ನದಿ ತೀರದಲ್ಲಿ ಕಾಲೇನ ತಾವದ್ಯಮುನಾಮುಪೇತ್ಯ ತತ್ರೋದ್ದವಂ ಭಾಗವತಂ ದದರ್ಶ. ಯಮುನಾ ನದಿಯ ತೀರದಲ್ಲಿ ಕೃಷ್ಣನ ಸಖನಾದ, ಕೃಷ್ಣನ ಪರಮ ಮಿತ್ರನಾದ, ಭಗವದ್ಭಕ್ತನಾದ ಉದ್ಧವರನ್ನು ವಿದುರ ನೋಡಿಬಿಟ್ನಂತೆ. ಖುಷಿ ಆಯ್ತಂತೆ, ಓಡಿ ಹೋಗಿ ಆಲಿಂಗನ ಮಾಡ್ಕೊಂಡು ಬಿಟ್ಟಿದ್ದಾನೆ. ಸವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೆ ಪ್ರಾಪ್ನಯಂ ಪ್ರತೀತಂ ಆಲಿಂಗ್ಯಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮ ಪೃಚ್ಛದ್ ಭಗವತ್ ಪ್ರಜಾನಾಂ. ಪರಸ್ಪರ ಭಗವಂತನ ಭಕ್ತರವರು ಒಬ್ರಿಗೊಬ್ಬರು ಆಲಿಂಗನ ಮಾಡ್ಕೊಳ್ತಾ ಇದ್ದಾರೆ. ವಿದುರನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಉದ್ಧವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ವಿದುರ ಉದ್ಧವನನ್ನು ನೋಡಿ ದೇವರ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ನೀನು ತುಂಬ ದಿನದಿಂದ ದೇವರ ಒಟ್ಟಿಗೆ 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 ಇದ್ದ ಮಹಾನುಭಾವ, ಯಪ್ಪಂಚಾಯನ ಮಾತ್ರತಃ ಅಂತಾರೆ. 5 ವರ್ಷದವನಿದ್ದಾಗಿಂದಲೂ ಕೃಷ್ಣನಲ್ಲಿ ಭಕ್ತಿ ಮಾಡಿದ ಮಹಾನುಭಾವ ಯಾರು? ಉದ್ಧವ. ನಾವು 5 ಇಂಟು 5, 5 ಇಂಟು 10 ಆದರೂ ಭಕ್ತಿ ಗೊತ್ತಿಲ್ಲ. ಬೇಕಾದ್ರೆ ಬತ್ತಿ ಗೊತ್ತಿದೆ, ಎಲ್ಲಿ ಬತ್ತಿ ಇಡಬೇಕು ಗೊತ್ತಿರುತ್ತೆ, ಭಕ್ತಿ ಬಗ್ಗೆ ಏನೂ ಗೊತ್ತಿಲ್ಲ. ಅವನು 5 ವಯಸ್ಸಿನಿಂದ ಭಕ್ತಿ ಮಾಡಿದ ಮಹಾನುಭಾವ. ಅವನು ಸಿಕ್ಕಾಗಿ ಕೇಳ್ತಾ ಇದ್ದಾನೆ, ಅರ್ಥಾಯ ಜಾತಸ್ಯ ಯದುಶ್ವಜಸ್ಯ ವಾರ್ತಾಂ ಸಖೇ ಕೀರ್ತಯ ತೀರ್ಥಕೀರ್ತೆ. ಯಾರ ಕಥೆ ಕೇಳೋದು ಕೇಳುವವರಿಗೆ ಮಂಗಳವನ್ನು ಉಂಟು ಮಾಡುತ್ತೋ, ಶ್ರವಣ ಮನಕಾನಂದವೀವುದೋ, ಭವಜನಿತ ದುಃಖವನ್ನು ಕಳೆಯುತ್ತೋ ಅಂಥ ಮಂಗಳಕರವಾದ ಭುವನ ಪಾಲಕನಾದ ಭಗವಂತನ ಕೃಷ್ಣನ ಕಥೆಯನ್ನು ಹೇಳು. ಈ ಕಥೆ ಒಳಗೆ ನಮಗೊಂದು ಕಥೆ ಇದೆ ರೀ. ನೀವು ಯಾವ್ದಾದ್ರು ಊರಿಗೆ ಹೋಗಿ ನಮ್ಗೆಲ್ಲಾರು ಭಾಳ ಬೇಕಾದವ್ರು ಸಿಕ್ಕಾಗ ಏನು ಮಾತಾಡಿಸ್ಬೇಕು ಅಂದರೆ ಈ ರೀತಿ, ನಿಮ್ಮೂರಲ್ಲಿ ಮಾಧ್ವ ಸಂಘ ಇದೆಯಾ, ನಿಮ್ಮೂರಲ್ಲಿ ಪ್ರವಚನಗಳಾಗ್ತಾ ಇದೆಯಾ, ಯಾವ ಆಚಾರ ಪ್ರವಚನ ಮಾಡ್ತಾ ಇದ್ದಾರೆ, ಏನಾರಾಗಲಿ ಆನ್ಲೈನಲ್ಲಾರು ಕೇಳ್ತಾ ಇದ್ದೀರಾ, ಅಥವಾ ಸುಮ್ಮನೆ ಬರೋ ಅದೇ ಫಿಲಮೇ ನೋಡಿಕೊಂಡು ಟಿ ವಿ ನೋಡ್ಕೊಂಡೇ ಇದ್ದೀರಾ ಅಂತ ಇವೆಲ್ಲ ಕೇಳಬೇಕಂತ. ದೇವರ ಬಗ್ಗೆ ಹೊಸದೇನು ತಿಳಿದ್ರಿ, ಕಲ್ತ್ರಿ, ಏನಾರು ಕೇಳಬೇಕಂತ. ನಾವು ದೇವರ ಬಗ್ಗೆ ಮಾತಾಡೋದೇ ಇಲ್ಲ, ಬರೀ ಲೋಕ ಸಂಬಂಧಪಟ್ಟದ್ದೇ. ದಾಸರಂತಾರೆ, ಲೋಕೈಕನಾಥನ ವಾರ್ತೆ ಕೇಳಬೇಕು, ಲೋಕವಾರ್ತೆ ಬಿಡಬೇಕು. ಲೋಕೈಕನಾಥನ ವಾರ್ತೆ ಕೇಳಬೇಕು. ಅದನ್ನು ಹೇಳುವಂದದ್ದೇ ತಡ. ಇತಿ ಭಾಗವತ ಪೃಷ್ಟ ಕ್ಷತ್ರ ವಾರ್ತಾಂ ಪ್ರಿಯಾಶ್ರಯಂ ಪ್ರತಿವಕ್ತು ನ ತತ್ಸೋ ನ ಚೋತ್ಸೋ ಸೇಹೇ ಔಕಂಠ್ಯಾತ್ ಸ್ಮಾರಿತೇಶ್ವರ. ಕೃಷ್ಣನ ಬಗ್ಗೆ ಹೇಳು ಅಂದಾಗ ಕೃಷ್ಣ ಅನ್ನೋ ಶಬ್ದ ಬಂತಲ್ಲ, ಅದು ಉದ್ಧವನ ಕಿವಿಗೆ ಬಿದ್ದು ಅವನ ಕಣ್ಣೇ ಮುಚ್ಚಿಬಿಟ್ನ. ಅವನ ಕಂಠ ಬಿಗಿದು ಬಂತು. ಕಣ್ಣು ಏನು ಹೇಳಲಿಕ್ಕೆ ಉತ್ಸಾಹನೇ ಬರ್ತಾನೇ ಇಲ್ಲ, ಅವನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಹೇಳ್ತಾರೆ ಭಾಗವತ, ಪಂಚಾಯನೋ ಮಾತ್ರ ತಪಾತರಾಶಯಾಚಿತ. ಉದ್ಧವ 5 ವರ್ಷದ ಬಾಲಕನಾಗಿದ್ದಾಗ ತಾಯಿ ಬೆಳಗಿನ ಉಪಹಾರಕ್ಕೆ ಬಾ ಅಂತ ಕರೆದ್ರೆ ಅವನು ಹೇಳ್ತಿದ್ದಂತೆ, ನಂದಿನ್ನೂ ಪೂಜೆ ಶುರುವಾಗಿಲ್ಲ ಅಂತಿದ್ದ. 5 ವಯಸ್ಸಲ್ಲಿ ಭಗವಂತನ ಪಾದಾರವಿಂದದಲ್ಲಿ ಇಷ್ಟು ಗಾಢವಾದ ಭಕ್ತಿಯನ್ನು ಮಾಡಿ ಭಕ್ತಿಯೊಂದಿಗೆ ಬೆಳೆದ ಭಗವದ್ಭಕ್ತ ಉದ್ಧವ. ಅವನಿಗೆ ಈಗ 70-80 ವಯಸ್ಸು. ಎಷ್ಟು ಪಕ್ವ ಭಕ್ತಿ ಭಗವಂತನಲ್ಲಿ ಆತನಿಗಿರಬೇಡ. ಸಕಥಂ ಸೇವೆಯ ತಸ್ಯ ಕಾಲೇನ ಜರಸಂಗತಃ. ಅವನು ದೇವ್ರ ಕೆಲಸ ಮಾಡಿ ಮಾಡಿ ಭಗವದ್ಭಕ್ತಿ ಮಾಡಿ ದೇವರ ಸೇವಾ ಮಾಡಿ ಮುಪ್ಪಾಗಿದ್ದಾನೆ. ನಾವು ಮುಪ್ಪಾಗಿರ್ತೀವಿ ರೀ, ಜನರ ಸೇವೆ ಮಾಡಿ 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 ಮುಪ್ಪಾಗಿದ್ದೇವೆ. ಜನಾರ್ದನನ ಸೇವೆ ಮಾಡಿ ಮುಪ್ಪಾದ ಮಹಾನುಭಾವ ಉದ್ಧವ. ಅವನಿಗೆ ಕೃಷ್ಣ ಅಂದ ತಕ್ಷಣ
ಸಮೂರ್ತ ಮುಭೂತ್, ಒಂದು ಮುಹೂರ್ತದಲ್ಲಿ ಕೃಷ್ಣನ ಕಡೆ ಹೊರಟೇ ಬಿಟ್ಟನಂತ. ಕೃಷ್ಣ ಅನ್ನೋ ಶಬ್ದ ಕೇಳಿದ ತಕ್ಷಣ ಹೃದಯದಲ್ಲಿ ಕೃಷ್ಣ ಬಂದ, ಅವನನ್ನೇ ಧ್ಯಾನ ಮಾಡ್ತಾ ಇದ್ದಾನೆ. ಅವನಿಗೆ ಇವನು ನಿಂತಿರೋದು ಮರ್ತೋಗಿದೆ. ಒಂದು ಮುಹೂರ್ತ ಕಾಲ ಆದಮೇಲೆ ಕಣ್ಣು ಉಜ್ಕೊಂಡು ಎದುರಿಗೆ ನೋಡ್ತಾ ಇದ್ದಾನೆ. ವಿದುರ ನಿಂತಿದ್ದಾನೆ, ಕಣ್ಣನ್ನು ಉಜ್ಕೊಳ್ತಾ ಇದ್ದಾನೆ. ಈ ಭಾಗವತದ ಆರಂಭದಲ್ಲಿ ಬಂತು, ಸದ್ಯೋ ಹೃದಯವರುದ್ಧತೇತ್ರ ಕೃತಿಭಿಹಿ ತತ್ಕ್ಷಣಾತ್ ಅಂತ ಹೇಳ್ತಾರೆ. ಈ ಉದ್ಧವನಿಗೆ ತತ್ಕ್ಷಣಾತ್ ಕೃಷ್ಣ ಅನ್ನುವ ಹೆಸರು ಕಿವಿಗೆ ಬಿದ್ದರೆ ಸಾಕು, ಹೃದಯದಲ್ಲಿ ಕೃಷ್ಣನ್ ನೋಡುವ ಭಾಗ್ಯ ಪಡೆದ ಮಹಾನುಭಾವ ಯಾರು? ಉದ್ಧವ. ಆ ಉದ್ಧವ ಹೇಳ್ತಾ ಇದ್ದಾನೆ, ಏನು ಹೇಳಿ? ಕೃಷ್ಣದ್ಯುಮಣಿ ನಿಂಬ್ಲೋಚೆ ಗಿರಣೇಶ್ವಜಗರೇಣ ಕಿನ್ನು ಕುಶಲಂ ಬ್ರೂಯಾಂ ಗತಶ್ರೀಷು ಯದುಷ್ವಹಂ. ಏನು ಹೇಳಿ? ಸೂರ್ಯ ಅನ್ನುವ ಕೃಷ್ಣ ಅನ್ನುವಂತಹ ಸೂರ್ಯ ಇನ್ನು ಅಸ್ತಮಾನಕ್ಕೆ ಹೊರಟಿದ್ದಾನೆ. ಇನ್ನು 26 ವರ್ಷ ಆದಮೇಲೆ ಕೃಷ್ಣ ಪರಂಧಾಮಕ್ಕೆ ಹೊರಟು ಬಿಡ್ತಾನೆ. ಹೇಗೆ ಹೇಳಿ? ಅವನಿರೋವರೆಗೂ ನಮ್ಮೆಲ್ಲರ ಕುಶಲತೆ, ಅವನೇ ಇಲ್ಲ ಅಂದಮೇಲೆ ನಮ್ಮಲ್ಲಿ ಕುಶಲತೆ ಏನು ಉಳಿಲಿಕ್ಕೆ ಸಾಧ್ಯ? ಯದ್ಯಪಿ ನಾವು ಪಟ್ಟಣಿಗರು, ಭಾರಿ ಬ್ರಿಲಿಯಂಟ್, ಆದರೆ ನಮ್ಮ ಬ್ರಿಲಿಯನ್ಸಿ ಭಗವಂತನ ತಿಳಿಯೋದ್ರೊಳಗೆ ಯೂಸ್ ಆಗಲಿಲ್ಲ. ದೇವರನ್ನು ತಿಳ್ಕೊಳ್ಬೇಕಾದ್ರೆ ನಮ್ಮ ಬುದ್ಧಿವಂತಿಕೆ ಕೆಲಸ ಮಾಡಲ್ಲ, ಆ ದೇವರ ದಯನೇ ಕೆಲಸ ಮಾಡುತ್ತೆ. ಆ ಭಗವಂತನ ಬಗ್ಗೆ ನಮಗೆ ತಿಳಿಲಿಕ್ಕಾಗಲೇ ಇಲ್ಲ ಅಂತಾದರೂ ಆ ಕೃಷ್ಣನ ಕಥೆಯನ್ನು ಹೇಳ್ತೇನೆ ಅಂತ ಕೃಷ್ಣ ದೇವಕಿಯ ವಸುದೇವರ ಮನೆಯಲ್ಲಿ ಅವತಾರ ಮಾಡಿದಾಗಿನಿಂದ ಈಗಿನ ತನಕ ನಡೆದ ಎಲ್ಲ ಕಥೆಗಳನ್ನು ಎಳೆಯಾಗಿ ಹೇಳ್ತಾ ಇದ್ದಾನೆ. ಅನೇಕ ಅಧ್ಯಾಯಗಳಲ್ಲಿ ವಿದುರ ಮತ್ತು ಈ ಉದ್ಧವರು ಉಪದೇಶ, ಒಬ್ರಿಗೊಬ್ಬರು ಪರಸ್ಪರ ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಉದ್ಧವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ್ದಾನೆ. ಅದನ್ನು ನೆನಪಿಸಿಕೊಂಡು ವಿದುರನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ನನಗೆ ತತ್ವವನ್ನು ಉಪದೇಶ ಮಾಡುವಾಗ ನಿನ್ನನ್ನು ನೆನಪಿಸಿಕೊಂಡ ವಿದುರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೃಷ್ಣ ಅನ್ನಂತ. ಏನು ಕಥೆ ಗೊತ್ತಾ? ನಾವೆಲ್ಲ ದೇವರ ಹತ್ರ ಹೋಗಿ ನಮ್ಮ ಹೆಸರು ಗೋತ್ರ ಹೇಳಿ ಅರ್ಚನೆ ಮಾಡಿಸ್ತೀವಿ. ವಿದುರ ಹೋಗೇ ಇಲ್ಲ, ವಿದುರನ ಹೆಸರನ್ನು ದೇವರೇ ಹೇಳಿದ್ದಂತೆ. ಇದ್ರ ತಾತ್ಪರ್ಯ ಏನಂದರೆ, ನಾವು ದೇವರ ಮುಂದೆ ಹೆಸರು ಹೇಳಬಾರ್ದು, ನಮ್ಮ ಹೆಸರು ಹೇಳುವ ಹಾಗೆ, ದೇವರು ಹೇಳುವ ಹಾಗೆ ನಮ್ಮ ಕರ್ಮ ಇರಬೇಕು. ಜೀವನದಲ್ಲಿ ಮಾಡಬೇಕಾದ ಕರ್ಮವನ್ನು ಕರ್ತವ್ಯ ಪ್ರಜ್ಞೆಯಿಂದ ಭಗವಂತನ ಪೂಜಾ ಅಂತ ತಿಳ್ಕೊಂಡು ಅಹಂಕಾರ ಇಲ್ಲದೆ, ಫಲದ ಮೇಲೆ ಕಾಮನೆ ಇಲ್ಲದೆ ಮಾಡಿದ ಸಕಲ ಕರ್ಮಗಳ ಭಗವಂತ ನೀ ಪ್ರೀತನಾಗು ಅಂತ ನೀವು ಮಾಡ್ತಾ ಹೊರಟ್ರೆ ಸಾಕು. ಕರ್ಮಾಧ್ಯಕ್ಷನಾದ ಭಗವಂತ ಅದನ್ನು ನೋಡ್ತಾ ಇರ್ತಾನೆ. ನೋಡಿ ನಿಮ್ಮ ಹೆಸರು ಅವನೇ ಹೇಳ್ತಾನೆ. ನಮ್ಗೆ ಅವನು ಹೇಳ್ತಾನೋ ಇಲ್ಲೋ ಡೌಟು, ಮರ್ತೋಗಿರುತ್ತೋ ಏನೋ. ನೀವು ಸುಮ್ಮನೆ ನೋಡಿ, ಒಂದು ದೇವಸ್ಥಾನ ಮಠ ಮಂದಿರಕ್ಕೆ ಹೋಗಿ ಒಂದು 10 ಸತಿ ಅರ್ಚನೆ ಮಾಡಿಸ್ರಿ, ನೀವು ಬಾಗ್ಲಲ್ಲಿ ಬರುವಾಗಲೇ ಆಚಾರ ನಿಮ್ಮ ಗೋತ್ರ ನಕ್ಷತ್ರ, ಈ ಆಚಾರ್ಗೆ ಇಷ್ಟು ನೆನಪಿರುವಾಗ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಾವು ಬರುವಾಗೆಲ್ಲ ನಮ್ಮ ಒಟ್ಟಿಗಿರುವಂಥ ಭಗವಂತನಿಗೆ ನಮ್ಗೆ ಈ ಜನ್ಮದ್ದಲ್ಲ, ಹಿಂದಿನ ಜನ್ಮದ್ದಲ್ಲ, ಮುಂದಿನ ಜನ್ಮದ್ದಲ್ಲ, ಜನ್ಮಾಂತರದ ನಾಮಕ ಲೋಕೋತ್ತರಗಳ ಪರಿಚಯ ಇದೆ. ನಮ್ಮ ಹೆಸರು ದೇವರ ಬಾಯಲ್ಲಿ ಬರುವ ಹಾಗೆ ನಮ್ಮ ಜೀವನ ಇರಬೇಕು. ಹಾಗಿದ್ದ ವಿದುರ. ಹಾಗಾಗಿ ಈ ಉದ್ಧವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡುವ ಸಂದರ್ಭದಲ್ಲಿ ಭಗವಂತ ವಿದುರನನ್ನು ನೆನಪಿಸಿಕೊಂಡಂತೆ, ವಿದುರ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ. ವಿದುರನಿಗೆ ಭಾರಿ ಆನಂದ ಆಯಿತು. ಅವನಂತಾನೆ, ಕೃಷ್ಣ ಹೇಳದಿದ್ರೇನಾಯಿತು? ಕೃಷ್ಣನ ಮುಖದಿಂದ ನೇರವಾಗಿ ಕೇಳಿದ ಮಹಾನುಭಾವ, ನೀನೇ ನನಗೆ ಹೇಳು ಅಂದ. ಅದನ್ನು ನೆನಪಿಸ್ಕೊಳ್ತಾ ಭಗವಂತ ಹೇಳುವಾಗ, ಪುರಾಮಯ ಪ್ರೋಕ್ತ ಅಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಜ್ಞಾನಂಬರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಹಿಂದೆ ಪಾದ್ಮಕಲ್ಪದ ಆದಿಯಲ್ಲಿ ಸೃಷ್ಟಿಯಲ್ಲಿ ನನ್ನ ನಾಭಿ ಕಮಲದಿಂದ ಬಂದ ಬ್ರಹ್ಮದೇವರಿಗೆ ಈ ಮಹಿಮೆಯನ್ನು ನಾನು ಉಪದೇಶ ಮಾಡಿದ್ದೆ. ನಾನು ಉಪದೇಶ ಮಾಡಿದ ಈ ಮಹಿಮೆಯನ್ನೇ ತಿಳಿದವರು, ಸಜ್ಜನರು, ಜ್ಞಾನಿಗಳು ಭಾಗವತ ಅಂತ ಕರಿತಾ ಇದ್ದಾರಪ್ಪ. ಅದನ್ನು ನಿನಗೆ ಹೇಳ್ತೀನಿ ಅಂತ ಭಗವಂತ ಉದ್ಧವರನ್ನು ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನಂಬರಂ ಸ್ವಾತ್ಮರಹ ಪ್ರಕಾಶಂ. ಈ ಜ್ಞಾನ ನನ್ನ ಮಹಿಮೆಯನ್ನು ತಿಳಿಸ್ತಕ್ಕಂಥದ್ದು ಅಂತ ಅನೇಕ ರೀತಿಯಿಂದ ಹೇಳಿದಾಗ ನನಗೂ ಉಪದೇಶ ಮಾಡು ಅಂತ ಕೇಳ್ತಾ ಇದ್ದಾರೆ ವಿದುರರು. ನಿಂಗೆ ನಾನು ಹೇಳೋ ಹಾಗಿಲ್ಲ, ಯಾಕಂದರೆ ದೇವರು ನನಗೆ ಹೇಳಲಿಕ್ಕೆ ಹೇಳಿಲ್ಲ ಅಂತ.
ನೋಡಿ ಇದು ಕಥೆ ಏನು ಗೊತ್ತಾ, ನಮಗೆ ಗೊತ್ತಿದೆ ಅಂದರೆ ಸಾಕು, ಎಲ್ಲ ಹೇಳ್ತಾ ಹೋಗ್ತೀವಿ. ಆದರೆ ದೊಡ್ಡವರು ತಿಳಿದಿದ್ರೂ ಹೇಳಲ್ಲ. ಯಾಕೆಂದರೆ ಅವರ ಪ್ರತಿ ಕರ್ಮದ ಹಿನ್ನೆಲೆಯಲ್ಲಿ ಭಗವತ್ ಪ್ರೇರಣೆ ಬೇಕು. ನಿನ್ನ ಇಚ್ಛೆಗೆ ಬಂದದ್ದು ಎನ್ನ ಇಚ್ಛೆಗೆ ಬರಲಿ. ಭಗವಂತನ ಇಚ್ಛೆ ಇಲ್ಲ, ಹಾಗಾದ್ರೆ ಆ ಕೆಲಸ ನಾವು ಮಾಡಕ್ಕೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ನಿಂಗೆ ಹೇಳಲಿಕ್ಕೆ ಹೇಳಿಲ್ಲ, ನಿಂಗೆ ಹೇಳಲಿಕ್ಕೆ ಅಂತ ದೇವರೊಬ್ಬರನ್ನ ಇಟ್ಟಿದ್ದಾರೆ. ಯಾರವರು? ಮೈತ್ರೇಯರು. ಆ ಮೈತ್ರೇಯರನ್ನು ಹುಡುಕ್ತಾ ಹೋಗು, ನಿನಗವರು ಸಿಗ್ತಾರೆ, ಅವರು ಅನುಗ್ರಹ ಮಾಡ್ತಾರೆ, ಭಗವಂತನ ಎಲ್ಲ ಮಹಿಮೆಯನ್ನು ನಿಂಗೆ ಹೇಳ್ತಾರೆ ಅಂತ ಉದ್ಧವರು ಲಿಂಕ್ ಕೊಟ್ಟಿದ್ದಾರಂತೆ. ಯಾರ ಹತ್ರ ಹೋಗ್ಬೇಕು ದೇವರ ಕಥೆಗೆ? ಇದರ ಅರ್ಥ ಏನು ಗೊತ್ತಾ? ನೋಡಿ, ನಮಗೊಂದು ಕಥೆ ಅಲ್ಲ, ಉದ್ಧವ್ರಿಗೆ ಗೊತ್ತಿದ ಮೇಲೆ ಅವ್ರ ಹತ್ರ ಹೋಗೋ ಇವ್ರ ಹತ್ರ ಹೋಗು ಅಂತ ಯಾಕ್ರಿ? ನಿಮ್ಗೆ ನಂಬರ್ ಗೊತ್ತಿರೋ, ಫೋನ್ ನಂಬರ್ ಗೊತ್ತಾ, ಆಚಾರ ಗೊತ್ತಿದ್ರು ಹೇಳ್ಬಿಡ್ಬೇಕು. ನಿಮ್ಗೆ ಬೇಕಾ ಅವ್ರ ಹತ್ರ ಹೋಗಿ ಇವ್ರು? ಯಾಕೆ ಅದಲ್ಲ, ನಿಮಗೆ ಗೊತ್ತಿದ್ದು ನಿಮ್ಗೆ ಹೇಳೋಕ್ಕೇನಪ್ಪ? ಹಾಗೆ ಹೇಳೋ ಹಾಗಿಲ್ಲ. ಯಾಕೆ ಹೇಳೋ ಹಾಗಿಲ್ಲ? ದೇವ್ರ ಜ್ಞಾನ ಯಾವಾಗಲೂ ನಿಯತ ಗುರುಗಳಿಂದಲೇ ಬರಬೇಕು. ಭಗವಂತ ಒಬ್ಬರನ್ನು ನಿಯಮನ ಮಾಡಿರ್ತಾನೆ. ಜಗನ್ನಾಥದಾಸರು ವಿಜಯದಾಸರ ಹತ್ರ ಹೋದಾಗ ವಿಜಯದಾಸರು ಮನಸ್ಸು ಮಾಡಿದರೆ ಒಂದೇ ಕ್ಷಣದಲ್ಲಿ ಕೊಡ್ಬೋದಿತ್ತು. ಆದರೆ ಅವರೆಲ್ಲ ಹೋಗುವಂದ್ರು ಉತ್ತನೂರ್ಗೆ ಹೋಗಿ ಸೀದಾ ಅಲ್ಲೋಗಿದ್ದಾರೆ ನಿಮ್ಮ ಗುರುಗಳು ಅಂತ ಹೇಳಿ ಅಲ್ಲಿ ಕಳಿಸ್ಕೊಟ್ರೆ ವಿನ ನಂಗೆ ಬರೋಲ್ಲ ಅಂತಲ್ಲ. ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರಿಗೆ ಆಶ್ರಮ ಕೊಟ್ಟರು, ಪಾಠಕ್ಕೆ ಶ್ರೀಪಾದರಾಜರ ಹತ್ರ ಕಳಿಸ್ತರು. ಬ್ರಹ್ಮಣ್ಯ ತೀರ್ಥರಿಗೆ ಬರಲ್ಲ ಅಂತಲ್ಲ, ಒಂದೇ ಸೇವೆ ಬ್ರಹ್ಮಣ್ಯ ಭಾಸ್ಕರಂ ಅಂತಾರವರು ವ್ಯಾಸರಾಜರು. ಹಾಗಾಗಿ ಆ ಗುರುಗಳ ಹತ್ರ ಭಗವಂತನ ಸಂಕಲ್ಪ ಏನೋ ಹಾಗಿರ್ತಾರೆ ಸಜ್ಜನರು, ತಮ್ಮ ತೋಚಿದ್ದೆಲ್ಲ ಮಾಡೋಲ್ಲ. ಮೈತ್ರೇಯರ ಹತ್ರ ಹೋಗು ಅಂದಾಗ ಹಾಗೆ ಹೊರಟಿದ್ದಾರೆ. ಹರಿದ್ವಾರ ದ್ವಾರೀದ್ಯುನದ್ಯಾ ಋಷಭ ಕುರುಣಾಂ ಮೈತ್ರೇಯ ಮಾಸೀನ ಮಗಾದ ಬೋಧಂ. ಮಡುಗಟ್ಟಿದ ತತ್ವಜ್ಞಾನವನ್ನು ತಲೆಯಲ್ಲಿಟ್ಟಂಥ ತತ್ವಜ್ಞಾನಿಗಳಾದ ಮೈತ್ರೇಯರು ಗಂಗಾದ್ವಾರ ಅಂದರೆ ಹರಿದ್ವಾರದಲ್ಲಿ ಕೂತಿದ್ದಾರೆ. ಅವರನ್ನು ನೋಡಿ ಮೈತ್ರೇಯರ ಆನಂದಪಟ್ಟು ಮೈತ್ರೇಯರನ್ನು ನೋಡಿ ವಿದುರ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಲ್ಲಿ ತನ್ನ ಅನೇಕ ಜಿಜ್ಞಾಸೆಗಳನ್ನು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಇದು ಅವನ ಪ್ರಶ್ನೆ ಅಲ್ಲ, ನಮ್ಮ ಪ್ರಶ್ನೆನೇ. ಅವನಂತಾನೆ ವಿದುರ, ಸುಖಾಯ ಕರ್ಮಾಣಿ ಕರೋತಿ ಲೋಕೆ ನ ತೈ ಸುಖಂ ಚಾನ್ಯದುಪಾರಂ ವಾ ವಿಂದೇತ ಭೂಯಸ್ತತ ಏವ ದುಃಖಂ ಯದತ್ರ ಯುಕ್ತಂ ಭಗವನ್ ವದೆನ್ನಃ. ಜಗತ್ತಿನ ಎಲ್ಲ ಜನ ಸುಖವಾಗಿರಬೇಕು ಅಂತ ಬಯಸ್ತಾರೆ. ಯಾರಾದರೂ ದುಃಖವಾಗಿರಬೇಕು ಅಂತ ಯಾರು ಅಂದ್ಕೊಳ್ತಾರಾ? ಏನೋ ರಾತ್ರಿ ಮಲ್ಕೊಳ್ತಿದ್ದೀನಿ ಆಚಾರ್ಯ, ದೇವ್ರ ದಯದಿಂದ ಬೆಳಗ್ಗೆ ಆಗೋಷ್ಟೊಳ್ಳಿ ಬ್ರೈನಲ್ಲಿ ಒಂದು ಸಣ್ಣ ಗುಳ್ಳೆ ಆಗ್ಬಿಟ್ರೆ ಸಾಕು, ಟ್ಯೂಮರ್ ಆಗ್ಬಿಟ್ರೆ ಸಾಕು. ಯಾರು ಕೇಳ್ತಾರಾ? ಸ್ವಲ್ಪ ತಲೆನೋವು ಬಂದರೆ ಸಾಕು, ಯಾರಾದರೂ ಕೇಳ್ತಾರಾ? ಎಲ್ಲರೂ ಸುಖವಾಗಿರಬೇಕು ಅಂತಲೇ ಟ್ರೈ ಮಾಡ್ತಿದ್ರು. ಅವರು ಬಯಸಿದ ಸುಖ ಬಾರದೆ ಕೇವಲ ದುಃಖ ಬರ್ತಾ ಇದೆಯಲ್ಲ, ಇದಕ್ಕೇನು ಕಾರಣ? ದುಃಖಕ್ಕೆ ನೋಡಿ ಯಾರು ಪ್ರಯತ್ನನೇ ಮಾಡಲ್ಲ. ದುಃಖ ಬೇಕು ಅಂತ ಯಾರು ಪ್ರಯತ್ನ ಮಾಡಿದ್ದಾರಾ? ರಾಯರ ಮಠಕ್ಕೆ ಮಂದಿರಕ್ಕೆಲ್ಲ ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಿರ್ತಾರೆ. ಏನು ಸೇವೆ ಮಾಡ್ತಿದ್ದೀರಲ್ಲ? ಇನ್ನೇನಿಲ್ಲ, ನನ್ನ ಮಗಳ ಮದುವೆ ಫಿಕ್ಸ್ ಆಗಿದೆ, ಮದುವೆ ಎಲ್ಲ ಚೆನ್ನಾಗಾಗಿ 3 ತಿಂಗಳು ಡೈವರ್ಸ್ ಆದರೆ ಸಾಕು ಅಂತ ಯಾರು ಮಾಡ್ತಾರ? ಯಾರಾದರೂ ಮಾಡ್ತಾರಾ? ಎಲ್ಲರೂ ಮಾಡುವಾಗ ಏನು ಚೆನ್ನಾಗಿರಲಿ ಅಂತಾನೆ ಮಾಡಿರ್ತಾರೆ. ಚೆನ್ನಾಗಿಲ್ಲದೆ ಇದ್ರೆ ಏನು ಮಾಡೋದು? ಎಲ್ಲ ಮನೆಯಲ್ಲಿ ಹೆಣ್ಣುಮಕ್ಕಳು ಅಡುಗೆ ಗಿಡಿಗೆ ಮಾಡುವಾಗ ಸಾರು ಚೆನ್ನಾಗಾಗಲಿ, ಹುಳಿ ಚೆನ್ನಾಗಿ ಮಾಡ್ತಾರೆ. ಏನೋ ಮರ್ತು 2 ಸತಿ 3 ಸತಿ ಉಪ್ಪು ಹಾಕಿದ್ನೋ ಇಲ್ಲೋ ಅಂದ್ಕೊಂಡು 3 ಸತಿ ಉಪ್ಪು ಇದ್ರೆ ಏನು ಮಾಡ್ಬೇಕ್ರಿ? ಏನು ಗೊತ್ತಾ, ತಿನ್ನೋರು ಹಣೆ ಬರೋನು ಡೆಟ್ಗಿರ್ಬೇಕು. ಉಪ್ಪಿದೆ ಅಂತ ಡಬ್ಬದಲ್ಲಿ ಬರೀ ಉಪ್ಪು ಹುಯ್ಕೊಂಡು ಕೂತ್ರೆ ಹಣೆ ಬರ ಕೆಟ್ಟರೆ ಏನು ಮಾಡ್ತೀರಿ? ಅಡುಗೆಯವ್ರ ಕೈಲೇನಿದೆ, ತಿನ್ನೊಂದು ಯೋಗ್ಯತೆ ಇರಬೇಕು. ಆದ್ದರಿಂದ ಭಗವಂತ ಯಾವ ಕಾಲಕ್ಕೆ ಏನು ದುಃಖ ಬೇಕು ಅಂತ ಪ್ರಯತ್ನ ಮಾಡದಿದ್ರು, ಸುಖಕ್ಕಾಗಿ ಕರ್ಮ ಮಾಡ್ತಾಯಿದ್ರು. ಸುಖ ಬಾರದೆ ದುಃಖವೇ ಬರಲಿಕ್ಕೆ ಏನು ಕಾರಣ ಅಂತಂದಾಗ ಮೈತ್ರೇಯರು ಹೇಳ್ತಾರೆ, ಎಲ್ಲ ಭಗವಂತನ ಮಹಿಮಾ, ಅವನ ಲೀಲೆಯನ್ನು ನಿನಗೆ ವರ್ಣನೆ ಮಾಡ್ತೀನಿ ಅಂತ. ಭಗವಂತನ ಮಹಿಮೆ, ಭಗವಂತ ಮೊಟ್ಟ ಮೊದಲ ಬಾರಿಗೆ ಅವನೊಬ್ಬನೇ ಇದ್ದ. ಆಗ ದೇವರು ಮಾಡಿರ್ತಕ್ಕಂತಹ ಸೃಷ್ಟಿ, ಮೈತ್ರೇಯರು ವಿದುರನಿಗೆ ಪರಮಾತ್ಮನ ಸೃಷ್ಟಿಯ ಲೀಲೆಯನ್ನು ವರ್ಣನೆ ಮಾಡ್ತಾರೆ.